टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾಕಿಸ್ತಾನದ 6 ನಗರಗಳನ್ನು ಟಾರ್ಗೆಟ್ ಮಾಡಲಾಯಿತು. ಲಾಹೋರ್, ಇಸ್ಲಾಮಾಬಾದ್, ಕರಾಚಿಯಲ್ಲಿ ಭಾರತದ ದಾಳಿ, ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ. ಸಮುದ್ರ ಮಾರ್ಗದ ಮೂಲಕ ಕೂಡ ಪಾಕ್ ವಿರುದ್ಧ ಪ್ರತೀಕಾರ ನೌಕಾದಳ ಕೂಡ ಅಟ್ಯಾಕ್ ಮಾಡಿತು. INS ವಿಕ್ರಾಂತ್ ಮೂಲಕ ಏರ್ಕ್ರಾಫ್ಟ್ಗಳನ್ನು ಬಳಸಿ ದಾಳಿ ಮಾಡಲಾಯಿತು. ಪಾಕಿಸ್ತಾನದ 6 ಪ್ರಮುಖ ನಗರಗಳು ಇಲ್ಲಿ ದಾಳಿಯನ್ನು ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಕರಾಚಿ, ಲಾಹೋರ್, ಇಸ್ಲಾಮಾಬಾದ್, ಇದರ ಜೊತೆಗೆ ಪೇಶಾವರ, ರಾವಲ್ಪಿಂಡಿ ಎಲ್ಲ ಕಡೆ ಕೂಡ ದಾಳಿಯನ್ನು ಮಾಡಲಾಯಿತು. ಲಾಹೋರ್, ಇಸ್ಲಾಮಾಬಾದ್ ಭಾಳ ಮುಖ್ಯವಾಗಿರುವಂಥದ್ದು. ಇನ್ನು ಕರಾಚಿ ಪಾಕಿಸ್ತಾನದ ವಾಣಿಜ್ಯ ನಗರಿ, ಅವರಿಗೆ ಏನೆಲ್ಲ ಈ ವ್ಯವಹಾರಗಳಾಗುತ್ತೆ, ವ್ಯಾಪಾರ ವಹಿವಾಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ ಲಿಂಕ್ ಅಂತಂದರೆ ಕರಾಚಿಯ ಪೋರ್ಟ್ಗಳು. ಸೊ ಅಲ್ಲಿ ದಾಳಿಯನ್ನು ಮಾಡ್ತು ನಮ್ಮ ನೌಕಾಪಡೆ. ಯಾವಾಗ INS ವಿಕ್ರಾಂತ್ ಅಲ್ಲಿ ಎಂಟ್ರಿ ಆಯಿತು, ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಅವರು ಇನ್ನೂ ಕೂಡ ಭೂಸೇನೆ, ವಾಯುಸೇನೆಯ ಅಟ್ಯಾಕನ್ನೇ ಇನ್ನೂ ತಡ್ಕೊಂಡಿಲ್ಲ. ಅಂಥದ್ರಲ್ಲಿ ನಮ್ಮ ಬಲಿಷ್ಠವಾದಂಥ ನೌಕಾಪಡೆ ಜಸ್ಟ್ ಒಂದು ಸಣ್ಣ ಟೀಸರನ್ನು ತೋರಿಸಿದೆ ಅಷ್ಟೇ. ಕರಾಚಿಯ ಪೋರ್ಟ್ಗಳನ್ನು ಅಟ್ಯಾಕ್ ಮಾಡೋ ಮೂಲಕ ಏನಾದರೂ ಆಲ್ಔಟ್ ಅಟ್ಯಾಕ್ಗೆ ಮುಂದಾದರೆ ಪಾಕಿಸ್ತಾನ ಮ್ಯಾಪಲ್ಲಿ ಇರೋದು ಕಷ್ಟ ಆಗುತ್ತೆ. ಜಮ್ಮು ಕಾಶ್ಮೀರಕ್ಕೆ ಹೋಗ್ತಿದ್ದೇನೆ, ಪರಿಸ್ಥಿತಿ ಅವಲೋಕಿಸಲು ಹೋಗ್ತಿದ್ದೇನೆ. ಜಮ್ಮು CM ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ದಾಳಿ ಮಾಡಿದಂತಹ ಪಾಕಿಸ್ತಾನ, ಪಾಕ್ ಡ್ರೋನ್ ಹೊಡೆದುಳಿಸಿತು ಭಾರತ. ಈ ದಾಳಿಯ ಬೆನ್ನಲ್ಲೇ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಿದ್ದೇನೆ, ಅಲ್ಲಿ ಪರಿಸ್ಥಿತಿ ಏನೇನಾಗಿದೆ ಅದರ ಇಂಚಿಂಚು ಮಾಹಿತಿಯನ್ನು ಪಡ್ಕೊಳ್ತೇನೆ ಅಂತ ಜಮ್ಮು CM ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ. ಅಲ್ಲಿಗೆ ತೆರಳುತ್ತಾರಂತೆ. ನಿನ್ನೆ ರಾತ್ರಿ ಏಕಾಏಕಿಯಾಗಿ ಪಾಕಿಸ್ತಾನ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿತು. ಈ ಡ್ರೋನ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಭಾರತ ಕೂಡ ಕೊಟ್ಟಿತ್ತು. ಜನಸಾಮಾನ್ಯರನ್ನ ಗುರಿಯಾಗಿಸಿಕೊಂಡು ದಾಳಿಗೂ ಕೂಡ ಪಾಕಿಸ್ತಾನ ಮುಂದಾಗ್ತಾ ಇದೆ. ಹಾಗಾಗಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರನ್ನ ಮನೆಯಿಂದ ಹೊರಬಾರದಂತೆ ಸೂಚನೆಯನ್ನ ಕೊಡಲಾಗಿದೆ. ಜಮ್ಮು ಕಾಶ್ಮೀರದ ಅಟ್ಯಾಕ್ ನಂತರದಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸುವುದಕ್ಕಾಗಿ ಒಮರ್ ಅಬ್ದುಲ್ಲಾ ಅಲ್ಲಿಗೆ ತೆರಳುತ್ತಿದ್ದಾರೆ ಎನ್ನುವುದರ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ನಿರಂತರವಾದಂತಹ ದಾಳಿ ಆಗ್ತಾನೆ ಇದೆ. ಜಮ್ಮು ಕಾಶ್ಮೀರ ಅಂತೂ ಯಾವ ಕ್ಷಣದಲ್ಲಿ ಏನೇನಾಗುತ್ತೋ ಅನ್ನುವಂಥ ಆತಂಕಗಳು ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ LOCನಲ್ಲಿ ಅಂದರೆ ಬಾರ್ಡರ್ ಲೈನ್ ನಲ್ಲಿ ನಿರಂತರವಾದಂಥ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಾನೆ ಇದೆ. ಇತ್ತ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಹೆದರೋ ಮಾತೇ ಇಲ್ಲ ಅಂತ ಭಾರತೀಯ ಸೇನೆ ಕೂಡ ನೇರವಾದಂಥ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಕೂಡ ಪತ್ರಕೊಟ್ಟು ಹೋಗಿದೆ. ಆದರೂ ಕೂಡ ನರಿಬುದ್ಧಿಯನ್ನ ಬಿಡ್ತಾ ಇಲ್ಲ ಪಾಕಿಸ್ತಾನ. ನಿರಂತರವಾದಂಥ ದಾಳಿಯನ್ನು ನಡೆಸ್ತಾ ಇದೆ, ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಭಾರತ ಕೂಡ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಇವತ್ತು ಬೆಳಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ನಿನ್ನೆ ಎಲ್ಲ ಬ್ಲ್ಯಾಕ್ಔಟ್ ಇತ್ತು. ಈಗ ನಿಧಾನವಾಗಿ ಜನ ಬೆಳಗ್ಗೆ ಹೊರಬರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಬೆಳಗ್ಗೆ ಈಗ ಜನ ದಿನನಿತ್ಯವಾಗಿ ಅಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇವತ್ತು ಬೆಳಗ್ಗಿನ ಫ್ರೆಶ್ ವಿಜುವಲ್ಸನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಸದ್ಯಕ್ಕೆ ಹೇಗಿದೆ ಅಂತ. ನಿನ್ನೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಇತ್ತು. ಜನ ತಮ್ಮ ತಮ್ಮ ಮನೆಗಳಲ್ಲಿ ನಿದ್ದೆ ಇಲ್ಲದೆ ಅಲ್ಲಿ ಇರ್ತಾ ಇದ್ರು. ಯಾಕಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಡ್ರೋನ್ ದಾಳಿಗಳಾಗ್ತಾ ಇತ್ತು. ಅದನ್ನು ಯಶಸ್ವಿಯಾಗಿ ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಟ್ಯಾಕಲ್ ಮಾಡ್ತು. ಇವತ್ತು ಬೆಳಗ್ಗೆ ಹೇಗಿದೆ ದೃಶ್ಯಗಳು ನಾವೀಗ ನೋಡ್ತಿರೋ ಹಾಗೆ. ಇದೆಲ್ಲ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಳ್ಳುವಂಥ ಪ್ರದೇಶ. ರಜೌರಿ ಇರ್ಬೋದು, ಪೂಂಚ್ ಇರ್ಬೋದು, ಬಾರಾಮುಲ್ಲಾ, ಇವೆಲ್ಲ ಕೂಡ ಉರಿ. ಸದ್ಯಕ್ಕೆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಉರಿಯಲ್ಲಿನ ಸ್ಥಿತಿ, ಬೆಳಗ್ಗಿನ ಪರಿಸ್ಥಿತಿ ಹೇಗಿದೆ ಅಂತ. ಉರಿ ನಿನ್ನೆ ರಾತ್ರಿ ಒಂದು ಅಟ್ಯಾಕ್ ಒಳಗಾಯಿತು. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಭಾರತೀಯ ಮೂಲದ ಮಹಿಳೆಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿತ್ತು. ಒಂದು ಅಂಗಡಿಗೆ ನಿನ್ನೆ ದಾಳಿಯನ್ನು ಮಾಡಲಾಗಿತ್ತು. ಸೊ ಬೆಳಗಿನ ಪರಿಸ್ಥಿತಿ ಹೀಗಿದೆ. ಜನ ಈಗ ನಿಧಾನವಾಗಿ ಹೊರಗಡೆ ಬರ್ತಿದ್ದಾರೆ. ಸೊ ಅಲ್ಲಲ್ಲಿ ಈ ಬುಲೆಟ್ಗಳು ಬಿದ್ದಿರೋದು ಇದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. ಸೊ TV9 ಎಕ್ಸ್ಕ್ಲೂಸಿವ್ ದೃಶ್ಯ. ನಮ್ಮ ಗ್ರೌಂಡ್ ರಿಪೋರ್ಟ್ ಕೂಡ ಅಲ್ಲಿಂದ ನಮ್ಮ ರಿಪೋರ್ಟರ್ಗಳು ಕೂಡ ಅಲ್ಲಿ ರಿಪೋರ್ಟ್ ಮಾಡ್ತಿದ್ದಾರೆ. ಉರಿಯಲ್ಲಿ ಈಗ ಬೆಳಗಿನ ದೃಶ್ಯಗಳಿವು. ಎಂದಿನಂತೆ ಜನಜೀವನ ಈಗ ನಿಧಾನವಾಗಿ ಆಕ್ಟಿವ್ ಆಗ್ತಾ ಇದೆ. ರಾತ್ರಿ ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಇತ್ತು ಇಲ್ಲಿ. ಸೊ ಉರಿಯ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ಜಮ್ಮು ಕಾಶ್ಮೀರದ ಉರಿ ಭಾಗ. ಸೊ ಸದ್ಯಕ್ಕೆ ಜನ ಬೆಳಗ್ಗೆ ಎದ್ದು ಪ್ರತಿನಿತ್ಯದ ಹಾಗೆ ಟೀ ಕುಡಿಯುವಂಥದ್ದು ಇರಬಹುದು, ಅಲ್ಲಿ ಸ್ವಚ್ಛಗೊಳಿಸುವಂಥದ್ದು ಪೌರ ಕಾರ್ಮಿಕರು. ಸೊ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಉರಿ ಭಾಗ, ಇವರಿಗೆ ಈ ಭಾಗದ ಜನರಿಗೆ ಈ ದಾಳಿಗಳು, ಅಪ್ರಚೋದಿತ ದಾಳಿ ಇದೆಲ್ಲವೂ ಕೂಡ ಹೊಸ್ತೇನಲ್ಲ. ಆದರೆ ನಿನ್ನೆ ಈ ಡ್ರೋನ್ ಅಟ್ಯಾಕ್ ಆದಾಗ ಹೇಗೆ ಸೇಫ್ ಆಗಿರಬೇಕು ಅದೆಲ್ಲವನ್ನು ಕೂಡ ಸೂಚನೆ ನೀಡಲಾಗಿತ್ತು. ಬ್ಲ್ಯಾಕ್ಔಟ್ ಮಾಡೋದಿರ್ಬೋದು, ಸೊ ತಮ್ಮ ತಮ್ಮ ಮನೆಗಳಲ್ಲೇ ಸೇಫ್ ಆಗಿರಿ ಅಂತ ತಿಳಿಸ್ತಾ ಇತ್ತು. ಆದರೂ ಕೂಡ ಒಂದಷ್ಟು ದಾಳಿಯನ್ನು ಪಾಕಿಸ್ತಾನ ಮಾಡಿದೆ. ಸೊ ಉರಿ ಭಾಗದಲ್ಲಿ ಜನ ಇವತ್ತಿನ ಬೆಳಗ್ಗೆ TV9 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರೋದು. ಜಮ್ಮು ಕಾಶ್ಮೀರದ ಉರಿಯಲ್ಲಿ ಜನಜೀವನ ಈಗ ಬೆಳಗ್ಗೆ ಆಕ್ಟಿವ್ ಆಗಿದೆ.
ಸೊ ಹೆಚ್ಚಿನ ಈ ದಾಳಿಗಳು ರಾತ್ರಿ ಆಗುವಂಥ ಕಾರಣ ಸೊ ರಾತ್ರಿ ಕಂಪ್ಲೀಟ್ ಆಗಿ ಬೇಗನೆ 7-8 ಗಂಟೆಗೆ ಎಲ್ಲರೂ ಕೂಡ ತಮ್ಮ ಮನೆ ಸೇರಿಕೊಂಡಿದ್ರು. ಸೊ ಅದಾದಮೇಲೆ ಏನೇನು ಆಗ್ತಾ ಇದೆ, ನಮ್ಮ ಭಾರತೀಯ ಸೇನೆ ಹೇಗೆ ಅದನ್ನು ಟ್ಯಾಕಲ್ ಮಾಡ್ತಾ ಇದೆ ಅದೆಲ್ಲವನ್ನು ಕೂಡ ಬೆರಗುಗಣ್ಣಿನಿಂದ ಅಲ್ಲಿನ ಜನ ನೋಡ್ತಾ ಇದ್ರು. ಸೊ ಪಾಕ್ ಗುಂಡಿನ ದಾಳಿಗೆ ಕಾರಿನ ಗಾಜೊಂದು ಪುಡಿ ಪುಡಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಸಿಗ್ತಾ ಇದೆ. ಅಲ್ಲಿ ಜೊತೆಗೆ ಒಂದು ಅಂಗಡಿಯ ಮೇಲೆ ದಾಳಿ ಮಾಡಿದ್ರು ಅಲ್ಲಿ. ಜೊತೆಗೆ ಗಾಳಿಗಳನ್ನು ಈಗ ಸ್ಥಳೀಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ.